ಅಯ್ಯಪ್ಪನ ವ್ರತ ಅಂತ ಮಾಡ್ತಾರೆ, ಮಂಡಲ ಪೂಜೆ ಅಂತ. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಟೆಂಪಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಈಲಿಂಗಿಗೆ ಬಂದೆ. ಶ್ರೀ ಕನಕದುರ್ಗ ಅಮ್ಮನ ದೇವಸ್ಥಾನ ಅಂತ ಅಯ್ಯಪ್ಪನ ವ್ರತ ಅಂತ ಮಾಡ್ತಾರೆ, ಮಂಡಲ ಪೂಜೆ ಅಂತ. ಅದನ್ನು ನೋಡೋ ಸಲುವಾಗಿ ಬಂದೆ. 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಂಪಲ್ ಎಂಟರ್ ಆದ ತಕ್ಷಣ ನಮ್ಮ ದೇವಸ್ಥಾನಗಳಲ್ಲಿ ಇಂಡಿಯಾದಲ್ಲಿ ಹೇಗಿರುತ್ತೆ, ಗಣೇಶನಿಗೆ ಫಸ್ಟ್ ಪೂಜೆ ಮಾಡ್ತಾರಲ್ಲ, ಹಾಗೆ ಇಲ್ಲೂ ಒಂದು ಚಿಕ್ಕ ಮಂಟಪ ಇದೆ. ಹಾಗೆ ದೇವಸ್ಥಾನದ ಒಳಗಡೆ ಚಿಕ್ಕ ಮಂಟಪಗಳ ಜೊತೆ ಶಿವ, ಪಾರ್ವತಿ, ವೆಂಕಟೇಶ್ವರ, ಶ್ರೀಕೃಷ್ಣ, ಆಂಜನೇಯ, ಗಣೇಶ, ಅಯ್ಯಪ್ಪ ವಿಗ್ರಹಗಳಿವೆ. ಪ್ರತಿಯೊಂದು ವಿಗ್ರಹಗಳು ನಮ್ಮ ಇಂಡಿಯಾದಲ್ಲಿ ಹೇಗಿರುತ್ತೆ ಅದೇ ಥರ ಇರುತ್ತೆ. ನಮ್ಮಲ್ಲಿ ಇಂಡಿಯನ್ ಫೀಲ್ ಬರುತ್ತೆ. ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸಲ್ಲಿ ಶೂಸ್ ಬಿಟ್ಟು ನಲ್ಲಿಲಿ ಬಿಸಿ ನೀರು ಬರ್ತಿತ್ತು, ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗೋದೆ. ಎಂಟರ್ ಆದ ತಕ್ಷಣ ಲೆಫ್ಟಲ್ಲೇ ರಿಸೆಪ್ಷನ್ ಇತ್ತು. ಒಂದು ಅರ್ಚನೆಗೆ ಒಂದು ಟಿಕೆಟ್ ತೊಗೊಂಡೆ. ಹಾಗೆ ಇಲ್ಲಿ ಪೂಜೆ ಮಾಡಿಸೋದಕ್ಕೆ ಕಾಯಿ, ಹಣ್ಣು ಮತ್ತು ಲಿಂಗಕ್ಕೆ ಏನಾದರೂ ನೀವು ಅಭಿಷೇಕ ಮಾಡಬೇಕು ಅಂದರೆ ಹಾಲೆಲ್ಲ ಸಿಗತ್ತೆ. ಆಮೇಲೆ ಮೇನ್ ದೇವಸ್ಥಾನದ ಹಾಲ್ಗೆ ಹೋದೆ. ತುಂಬ ಜನನೇ ಬಂದು ಆಲ್ರೆಡಿ ಕೂತಿದ್ರು. ಈಗ ಗಣೇಶನ ಪೂಜೆಯಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಅಮ್ಮನವರಿಗೆ ಪೂಜೆ ಮಾಡಿದ್ರು. ಆಮೇಲೆ ಶಿವ, ಪಾರ್ವತಿಗೆ, ಹಾಗೆ ಶ್ರೀಕೃಷ್ಣ, ಸುಬ್ರಹ್ಮಣ್ಯರ ದೇವರಿಗೆ, ಹಾಗೆ ಗುರುವಾಯೂರಪ್ಪಗೆ, ನಟರಾಜಗೆ, ಶ್ರೀ ತಡಚನ ಮೂರ್ತಿಗೆ, ಹಾಗೆ ಅಲ್ಲಿದ್ದ ಎಲ್ಲ ಚಿಕ್ಕ ವಿಗ್ರಹಗಳಿಗೆ ಪೂಜೆ ಮಾಡ್ತಾರೆ. ಫೈನಲಿ ಅಯ್ಯಪ್ಪನ ಪೂಜೆಗೆಲ್ಲ ರೆಡಿ ಆಗ್ತಿದೆ. 18 ಮೆಟ್ಟಲಿಗೆ ಹೂವಿನ ಜೊತೆಗೆ ದೀಪ ಹಚ್ತಿದ್ದಾರೆ. ಈಗಷ್ಟೇ ಅಯ್ಯಪ್ಪನ ಪೂಜೆ ಸ್ಟಾರ್ಟ್ ಆಯಿತು. ಅಯ್ಯಪ್ಪನಿಗೆ ಎಲ್ಲರೂ ಶ್ರದ್ಧೆಯಿಂದ ಭಜನೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಶ್ರೀಲಂಕನ್ಸ್ ಇರೋದ್ರಿಂದ ತಮಿಳಲ್ಲಿತ್ತು, ಬಟ್ ಸ್ಟಿಲ್ ಓಕೆ, ರಿಯಲಿ ಬ್ಲೆಸ್ಡ್ ಟುಡೇ.
ಈಗಷ್ಟೇ ಪೂಜೆ ಮುಗೀತು. ಸೊ ಈಗ ಪ್ರಸಾದಕ್ಕಂತ ಕ್ಯೂ ಅಲ್ಲಿದ್ದೀನಿ. ಬರೋ ಎಲ್ಲರಿಗೂ ಈ ಊಟದ ಸೌಲಭ್ಯ ಇರುತ್ತಂತೆ ಎವ್ರಿ ನೈಟು. ಇಂಡಿಯಾಲಿದ್ದಾಗ ಒಂದು 2 ಸರಿ ಶಬರಿಮಲೆ ಬೆಟ್ಟಕ್ಕೆ ಹೋಗಿದ್ದೆ. ಸೊ ಚೆನ್ನಾಗಿತ್ತು, ಇಲ್ಲೆಲ್ಲ ಭಜನೆ ಎಲ್ಲ ಇತ್ತು. ಥ್ಯಾಂಕ್ ಯು.